ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಸಹೋದರ ಸಹೋದರಿಯರೇ, ಈ ವೇದಿಕೆಯಲ್ಲಿ ನನಗೆ ಮಾತಾಡಲು ಅವಕಾಶ ಕೊಟ್ಟ ಅಲಿ ಕನ್ನಡ ಕಲಿ ಅಕಾಡೆಮಿಗೆ ಧನ್ಯವಾದವನ್ನು ಹೇಳಿಸುತ್ತಾ, ನಾನು ಇವತ್ತು ಅಖ್ಲಾಕ್ನ ಬಗ್ಗೆ ಎರಡು ಮಾತನ್ನು ಹೇಳಲು ಇಷ್ಟಪಡ್ತೇನೆ. ಅಖ್ಲಾಕ್ खुदी को कर बुलंद इतना कि हर तकदीर से पहले, खुदी को कर बुलंद इतना कि हर तकदीर से पहले, खुदा बंदे से खुद पूछे बता तेरी रज़ा क्या है. ನಡತೆ ಅನ್ನೋದು ಭಾಳ ಮಹತ್ವದ್ದು. ವಿದ್ಯೆ ಅನ್ನೋದು ಕಾಮನ್. ವಿದ್ಯೆ ಎಲ್ಲರ ಹತ್ರನೂ ಇರುತ್ತೆ. ಯಾರು ಬೇಕಾದರೂ ವಿದ್ಯೆ ಕಲಿಬೋದು. ಅದು ದುಡ್ಡು ಕೊಟ್ಟನ್ನು ತಗೋಬೋದು, ಹಂಗೆ ಕಲಿಬೋದು, ರಸ್ತೆಯಲ್ಲಿ ಹೋಗ್ತಾ ಕಲಿಬೋದು, ಸ್ಕೂಲ್ ಆಚೆ ಕೂತ್ಕೊಂಡು ಕಲಿಬೋದು, ಸ್ಕೂಲ್ ಒಳಗಡೆ ಬಂದು ಕಲಿಬೋದು. ಬಟ್ ಅಖ್ಲಾಕ್ ಅನ್ನೋದು ಏನು ನಡತೆ ಅನ್ನೋದು ಇದೆಯಲ್ಲ, ಅದು ಬಹಳ ಕಷ್ಟಕರ ಕೆಲಸ. ಅದು ನಾವು ಬೆಳೆಸ್ಕೋಬೇಕಾಗುತ್ತೆ. ಮನುಷ್ಯನ ಸೃಷ್ಟಿ ಮಾಡಿದ್ದು ದೇವರು, ಮನುಷ್ಯನ ಸೃಷ್ಟಿ ಮಾಡಿದ್ದು ದೇವರು. ಬಟ್ ಮನುಷ್ಯತ್ವವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನಾವೇ ಕಲಿಬೇಕಾಗುತ್ತೆ. ಸೊ ಮನುಷ್ಯತ್ವ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಮ್ಮ ಹಿಂದೆ ಎಲ್ಲ ರೀತಿಯ ಇಲ್ಮು, ಎಲ್ಲ ರೀತಿಯ ಪದವಿಗಳು, ಎಲ್ಲ ರೀತಿಯ ಉನ್ನತ ಹುದ್ದೆಗಳೆಲ್ಲ ಬರುತ್ತೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ದೇವರು ಖುದ್ದು ಕುರಾನಲ್ಲಿ ಹೇಳ್ತಾನೆ, ನೀವು ಭಾಳ ಉನ್ನತ ನಡತೆ ಉಳ್ಳವರು ಆಗಿದ್ದೀರಿ ಅಂತ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀವು ಉನ್ನತ ನಡತೆ ಉಳ್ಳವರಾಗಿದ್ದೀರಿ. ಪ್ರಪಂಚದಲ್ಲಿ ಅತಿ ಉನ್ನತ ನಡತೆ ಉಳ್ಳ ವ್ಯಕ್ತಿ ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೆದು ನಮ್ಮ ನಡತೆಗಳನ್ನು ಉನ್ನತ ದರ್ಜೆಗೆ ಏರಿಸ್ಕೋಬೇಕು. ವಿದ್ಯೆ ಶೈತಾನ್ ಹತ್ರ ಜಾಸ್ತಿ ಇತ್ತು, ಎಲ್ಲರಿಗಿಂತ ಜಾಸ್ತಿ ವಿದ್ಯೆ ಶೈತಾನ್ ಹತ್ರ ಇತ್ತು. ಬಟ್ ನಡತೆ ಇರಲಿಲ್ಲ. ದೇವ್ರ ಹೇಳಿದ್ದ ಮಾತನ್ನು ಕೇಳದೆ ನಡತೆ ಕೆಟ್ಟ, ಶೈತಾನ್ ಆದ. ಆದಮ್ ಅಲೈಹಿಸ್ಸಲಾಂ ನಡತೆ ಇತ್ತು, ಅವರು ದೇವರು ಹೇಳಿದ್ದ ಮಾತನ್ನು ಕೇಳ್ಕೊಬಂದರು. ಇವತ್ತು ಅವರ ಹೆಸರು ಶಾಶ್ವತವಾಗಿ ಉಳಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಷ್ಟೇ ಹೇಳಿದ್ರು, ಖೈರುಕುಮ್ ಮಿನ್ ಅಹ್ಲಿ ವ ಅನಾ ಖೈರುಮ್ ಮಿನ್ ಅಹ್ಲಿ. ನಿಮ್ಮಲ್ಲಿ ಯಾರು ಉತ್ತಮನೋ, ಯಾರು ತಮ್ಮ ಮನೆಯಲ್ಲಿ ಉತ್ತಮನೋ ಅವನು ಉತ್ತಮನು, ನಾನು ನನ್ನ ಮನೆಯಲ್ಲಿ ಉತ್ತಮ, ನನ್ನ ನಡತೆ ಉತ್ತಮ. ನಾವು ನಮ್ಮ ಮನೆಯಲ್ಲಿ ಹೇಗಿರ್ತೀವೋ, ನಮ್ಮ ಫ್ರೆಂಡ್ಸಲ್ಲಿ ಹೆಂಗಿರ್ತೀವೋ, ನಮ್ಮ ಕ್ಲಾಸ್ ರೂಮಲ್ಲಿ ಹೆಂಗಿರ್ತೀವೋ, ನಮ್ಮ ಅಕ್ಕಪಕ್ಕ ನೆರೆಹೊರೆಯಲ್ಲಿ ಹೆಂಗಿರ್ತೀವೋ ಅದು ನಮ್ಮ ಕ್ಯಾರೆಕ್ಟರ್ ಹೇಳುತ್ತೆ. ಟೆಲ್ ಅಬೌಟ್ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯುವರ್ ಕ್ಯಾರೆಕ್ಟರ್. ನಿಮ್ಮ ಸ್ನೇಹಿತರ ಬಗ್ಗೆ ಹೇಳಿದ್ರೆ ಸಾಕು ನಾವು ನಿಮ್ಮ ನಡತೆ ಏನಂತ ಹೇಳ್ಬೋದು. ಸೊ ದಯವಿಟ್ಟು ಒಳ್ಳೆಯ ನಡತೆ ಕಲೀರಿ. ಒಳ್ಳೆಯ ನಡತೆ ಕಲಿತ್ರೆ ಶಿಕ್ಷೆ ಅಂತೂ ಬಂದೇ ಬರುತ್ತೆ. ನಡತೆ ಜೊತೆ ಎಲ್ಲ ಇದು ಬರುತ್ತೆ. ನಡತೆಗೆ ಭಾಳ ಮಹತ್ವ ಇದೆ. ಒಳ್ಳೆಯ ನಡತೆ ಇದ್ದರೆ ಮಾತ್ರ ನಾವು ಗೆಲುವು ಸಾಧಿಸಲು ಸಾಧ್ಯ ಅಂತ ಹೇಳ್ತಾ ಎರಡು ಮಾತನ್ನು ಹೇಳಲು ಅವಕಾಶ ಕೊಟ್ಟ ಅಲಿ ಸರ್ಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ. ಮಾಷಾ ಅಲ್ಲಾಹ್, ಅತ್ಯುತ್ತಮವಾಗಿ ಹೇಳಿದ್ದಾರೆ ನಡತೆಯ ಬಗ್ಗೆ, ಅಖ್ಲಾಕ್ ಅಥವಾ ಕ್ಯಾರೆಕ್ಟರ್ನ ಬಗ್ಗೆ. ಹಾಗೆಯೇ ಹದೀಸ್ನನ್ನು ಹೇಳಿದರು, ಖೈರುಕುಮ್ ಲಿ ಅಹ್ಲಿಕ್. ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಕ್ಕೆ ಯಾರು ಉತ್ತಮವಾಗಿರ್ತಾರೋ ಅವರೇ ನಿಮ್ಮಲ್ಲಿ ಅತ್ಯುತ್ತಮರು. ನಾವು ಸ್ಟೇಜ್ ಮೇಲೆ ಅಥವಾ ಸಮಾಜಕ್ಕೆ ತುಂಬ ಒಳ್ಳೆಯವರು ಅಂತ ತೋರಿಸ್ಕೊಳ್ಬೋದು. ಆದರೆ ನಮ್ಮಲ್ಲಿ ಕ್ಲೋಸ್ ಆಗಿರೋರು, ನಮ್ಮ ಮನೆಯಲ್ಲಿ ಇರ್ತಾರೆ ಅಥವಾ ನಮ್ಮ ಮಕ್ಕಳು ನಮಗಿಂತ ಕಿರಿಯರು, ಯಾರು ನಮ್ಮ ಮೇಲೆ ಕೋಪ ಮಾಡೋಕ್ಕೆ ಅವಕಾಶ ಇಲ್ಲ, ಅಂಥವರ ಜೊತೆಗೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಅದು ನಮ್ಮ ನಿಜವಾದ ಕ್ಯಾರೆಕ್ಟರ್ ಅಥವಾ ಗುಣನಡತೆಯನ್ನು ತೋರಿಸುತ್ತೆ. ಹಾಗೆಯೇ ನಮ್ಮ ಗೆಳೆಯರ ಬಗ್ಗೆ, ಸಹಪಾಠಿಗಳ ಬಗ್ಗೆ ಕೂಡ ಹೇಳಿದರು. ಇಫ್ ಯು ಸೇ ಹೂ ಇಸ್ ಯುವರ್ ಫ್ರೆಂಡ್, ಐ ಕ್ಯಾನ್ ಸೇ ಅಬೌಟ್ ಯುವರ್ ಕ್ಯಾರೆಕ್ಟರ್. ಸೊ ವೆನ್ ವಿ ಮೇಕ್ ದಟ್ associating the friends, so we have to do it based on the character. It is not based on who has money, who has the power, not like that. So mashallah, Shabir sir is the manager of this one ತುಮಕೂರು ಮುನ್ಸಿಪಾಲಿಟಿ, ತುಮಕೂರು ಮಹಾನಗರ ಪಾಲಿಕೆಯ ವ್ಯವಸ್ಥಾಪಕರಾಗಿದ್ದಾರೆ. ಅವರು ನಮ್ಮ ಅಲಿ ಇಂಗ್ಲೀಷ್ ಹೌಸ್ ಅಕಾಡೆಮಿ ಮತ್ತು ಅಲಿ ಕನ್ನಡ ಕಲಿ ಅಕಾಡೆಮಿಗೆ ತುಂಬ ಪ್ರೋತ್ಸಾಹ ಕೊಡುತ್ತಾರೆ. ಸೊ ಅವರಿಗೆ ತುಂಬ ಧನ್ಯವಾದಗಳು. ಅವರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಸೊ ಅವರ ಥರ ನಮ್ಮ ಸಮಾಜದ ಎಲ್ಲ ನಾಯಕರು ಈ ಥರದ ಒಂದು ಟ್ರೈನಿಂಗ್, ತರಬೇತಿಗಳು ಮತ್ತು ಸಂಘ ಸಂಸ್ಥೆಗಳಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಎಲ್ಲ ಪ್ರೋತ್ಸಾಹ ಕೊಡುತ್ತಾರೆ ಅಂತ ನಾನು ಅಪೇಕ್ಷೆ ಪಡುತ್ತೇನೆ. ಮುಂದಿನ ಸ್ಪೀಚ್ನಲ್ಲಿ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜಜಾಕಲ್ಲಾಹು ಖೈರನ್. ಅಸ್ಸಲಾಮು ಅಲೈಕುಂ.